ಅಮ್ಮ ನಿನ್ನ ಹತ್ರ ಏನೋ ಹೇಳ್ಕೋಬೇಕಮ್ಮ. ಅದು ನಿನ್ನ ಹತ್ರ ಮಾತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ, ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾಕೆ ಹೇಳು? ಸೀಕ್ರೆಟು. ಇಷ್ಟು ದಿನ ಬರೀ ನಿನ್ನ ಹತ್ರ ಬಂದು ಗೋಳೆ ಹೇಳ್ಕೊತಾ ಇದ್ದೆ, ಆದರೆ ಇವತ್ತು ನೋಡು ಮೊಕ್ಕ ಅರಳಿಸ್ಕೊಂಡು ಬಂದಿದ್ದೀನಿ. ನನಗೇನೋ ಆಗೋಗಿದಮ್ಮ, ಅದೇನು ಅಂತ ಗೊತ್ತಾಗ್ತಿಲ್ಲ. ಅದು ತಪ್ಪೋ ಸರಿನೋ ಅದು ಗೊತ್ತಾಗ್ತಿಲ್ಲ. ನನಗೆ ಅವಳ ಮೇಲೆ ಆಗಿರೋದು ಅಟ್ರಾಕ್ಷನ್ನ ಅಥವಾ ಅದಕ್ಕೂ ಮೀರಿದ್ದ? ಅದಕ್ಕೂ ಮೀರಿದ್ದಾದರೆ ನಾನು ಅವಳಿಗೆ ಆಣೆ ಪ್ರಮಾಣ ಎಲ್ಲ ಮಾಡಿಬಿಟ್ಟಿದ್ದೀನಮ್ಮ. ಈ ಥರ ಎಲ್ಲ ಆಗಲ್ಲ, ಟಸ್ಸು ಪುಸ್ಸು ಅಂತ. ಇದೇ ವಿಷಯಕ್ಕೆಮ್ಮ ಅವಳಿಲ್ಲಿ ಬರೋದಕ್ಕಿಂತ ಮುಂಚೆ 1 ಕೋಟಿ ರೂಲ್ಸು ರೆಸ್ಟ್ರಿಕ್ಷನ್ಸು ಇದೆಲ್ಲ ಹಾಕ್ಕೊಂಡು ಬಂದಿದ್ಲು. ನಾನು ಅದಕ್ಕೂ ಒಪ್ಕೊಂಡಿದ್ದೆ. ನಮ್ಮ ಮಗಂದು ಈ ಥರ ಆಗತ್ತೆ ಅಂತ ದೇವನೇ ಗೊತ್ತಿರಲಿಲ್ಲಮ್ಮ. ಹಿಂಗಾಗೋಯ್ತಲ್ಲ. ಇಲ್ಲೇನು ಮಾಡ್ತಿದ್ದೆ ಕೃಷ್ಣ? ಒಬ್ಬೊಬ್ಬನೇ ಕುತ್ಕೊಂಡು ಏನೋ ಹುಚ್ಚಿನ ಥರ ಗೊಣಗ್ತಾ ಇದ್ದೆ. ಅದು ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಕಾಣೆ ಇಲ್ಲದೆ ಅಮ್ಮನ ಹತ್ರ ಹಾಗೆಲ್ಲ ಮಾತಾಡಲ್ವಲ್ಲ ಸಾಹೇಬ್ರು? ಹಾಗೆ ಸುಮ್ಮನೆ ನನಗೆ ಸುಳ್ಳು. ಏನೋ ಮುಚ್ಚಿಡ್ತಿದ್ಯಾ, ಏನು ಅಂತ ನಿಜ ಹೇಳು. ಹೌದೇ ಮುಚ್ಚಿಡ್ತಾ ಇದ್ದೀನಿ. ಆ ಸೀಕ್ರೆಟು ನಂದು ನಮ್ಮ ಅಮ್ಮಂದು. ಸರಿ ಸರಿ, ನಾನು ಇಲ್ಲಿ ಬಂದಿರೋದಕ್ಕೆ ಒಂದು ಕಾರಣ ಇದೆ. ಏನು? ಆನೆ ಮಾಡು. ಏನಕ್ಕೆ? ನಾವು ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ನಿನಗೆ ಕೆಲವೊಂದು ರೂಲ್ಸು ಕಂಡೀಷನ್ಸು ಹೇಳಿದ್ದೆ, ಅದಕ್ಕೆಲ್ಲ ನೀನು ಒಪ್ಕೊಂಡಿದ್ದೆ. ಆದರೆ ಪಿಂಕಿ ಪ್ರಾಮಿಸ್ ಏನೂ ಮಾಡಿರಲಿಲ್ಲ, ಅದಕ್ಕೆ ಅಲ್ಲಿ ಅಷ್ಟೊಂದು ಸಲಿಗೆ ತಗೊಂಡಿತ್ತಾವು. ಹೇಯ್, ಅದೆಲ್ಲ ಜಡ್ಜಸ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಇವಾಗ ಬಿಡು ಬಿಡು, ನೀನು ಅದನ್ನು ಮತ್ತೆ ಹೇಳಲು ಬೇಡ, ಮಾಡಲು ಬೇಡ. ಇವಾಗ ನೀನು ಪ್ರಾಮಿಸ್ ಮಾಡು, ನನ್ನ ಮೇಲೆ ಆಣೆ ಮಾಡು ಮಾಡು. ಈ ಶೋ ಅಲ್ಲಿ ಏನೇನು ಆಗುತ್ತೋ ಏನೇನು ನಡೆಯುತ್ತೋ ಅದೆಲ್ಲ ಇಲ್ಲೇ ಶುರುವಾಗಿ ಇಲ್ಲೇ ಮುಗಿಯುತ್ತೆ. ಆಮೇಲೆ ಅದನ್ನೇ ಇಟ್ಕೊಂಡು ಎಮೋಷ್ನಲ್ ಆಗಿ ಆಡ್ಕೊಂಡು ದೇವದಾಸ್ತರೆಲ್ಲ ಆಡಂಗಿಲ್ಲ. ಬೇರೆ ಏನೋ ಬೇಕು ಅಂದಾಗ ಇದನ್ನೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಬಾರ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಈ 3 ದಿನದಲ್ಲಿ ಈ ಲವ್ವು ಗಿವು ಇದೆಲ್ಲ ನಿಷಿದ್ಧ. ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಂಗಿಲ್ಲ. ಪ್ರಾಮಿಸ್ ಮಾಡು. ಬರೋಕ್ಕೂ ಮುಂಚೆ ಇದಕ್ಕೆಲ್ಲ ಒಪ್ಕೊಂಡಿದ್ದೆ ತಾನೆ? ಇವಾಗೇನೋ ಪ್ರಾಮಿಸ್ ಮಾಡೋಕ್ಕೆ ನಿನ್ಗೇನೋ ಕೈ ಕಮಲ ಸಿಕ್ಕಾಕೊಂಡಿದ್ಯಾ? ಯಾಕಗಳಲ್ಲ, ನಮ್ಗೆ ಅವೆಲ್ಲ ಪ್ರಾಮಿಸು ಗಿಮಿಸು ಅವೆಲ್ಲ ಬರಲ್ಲ, ಅಭ್ಯಾಸನೂ ಇಲ್ಲ. ನನ್ನ ಕಂಡೀಷನ್ಸ್ಗೆ ರೂಲ್ಸ್ಗೆಲ್ಲ ಒಪ್ಕೊಂಡಿದ್ದೆ ತಾನೆ? ಅದ್ರ ಮೇಲೆ ಒಂದು ಪ್ರಾಮಿಸ್ ಮಾಡಿಬಿಟ್ರೆ ನಿನ್ನ ಕೈ ಏನು ಸೌದೋಗಲ್ಲ. ಆನೆ ಮಾಡು, ಬೇಗ ಮಾಡು. ಮಮತಾ ಪ್ಲೀಸ್ ಅಳ್ಬೇಡ. ಸಮಾಧಾನ ಮಾಡ್ಕೊ ಮಮತಾ, ನಮ್ಮನ್ನೆಲ್ಲ ಬಿಟ್ಟೋಗೋ ಮಾತಾಡ್ಬೇಡ. ಧೈರ್ಯ ತಗೋ. 1 ಟಾಸ್ಕ್ ಸೋತ್ರೇನು ಇನ್ನು ಮುಂದೆ ಬರೋ ಎಲ್ಲ ಟಾಸ್ಕನ್ನು ಗೆಲ್ಲೋಣ. ಗಮನ ಕೊಟ್ಟು ಆಡೋಣ ಪ್ಲೀಸ್. ಏನಾಯ್ತು? ಎಲ್ಲ ಆರಾಮಾಗಿದೆ ತಾನೆ? ಸಾರಿ, ಏನಿಲ್ಲ.
ಪರ್ಸ್ನಲ್ ವಿಷಯ. ಆವಾಗಲೇ ನಿಮ್ಮ ಜೀವನ ಈ ಶೋ ಮೇಲೆ ನಿಂತಿದೆ ಅಂತ ಆವಾಗಲೇ ಟಾಸ್ಕ್ ಮುಗಿದ ತಕ್ಷಣ ಹೇಳಿದ್ರೆ, ಯಾಕೆ ಹಾಗೆ ಹೇಳಿದ್ರೆ ಅಂತ ಕೇಳ್ಬೋದಾ? ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಅಂತ ಹೇಳಿ, ನಾವು ನಿಮ್ಮವರೇ ಅನ್ಕೊಳ್ಳಿ. ಈ ಶೋ ಗೆಲ್ದೆ ಹೋದ್ರೆ ಬದುಕೋದೇ ಇಲ್ಲ ಅಂತ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಳೆ ಸರ್. ನೋಡಿ, ಅಳ್ಬೇಡಿ. ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಯಾವ ಸಮಸ್ಯೆನೂ ಜೀವ ತಕ್ಕೊಳ್ಳೋಷ್ಟು ದೊಡ್ಡದೇನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬದುಕಿ ಎದುರಿಸುವಂಥ ತಾಕತ್ತು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸಮಸ್ಯೆ ಕೇಳಿದ್ರೆ ನಿಮ್ಗೆ ಹಂಗೆ ಅನ್ಸುತ್ತೇನೋ? ಹೇಳಿ ಕೇಳೋಣ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನನ್ನ ಮಗ, ಅವನಿಗೆ ಇನ್ನೂ 5 ವರ್ಷ ಅಷ್ಟೇ. ಹಾರ್ಟ್ ಪ್ರಾಬ್ಲಮ್ಸ್ ಅವನಿಗೆ. ಈ ಶೋ ಬಗ್ಗೆ ಗೊತ್ತಾದಾಗ, ಅದ್ರಲ್ಲೂ 10 ಲಕ್ಷ ಕೊಡ್ತಾರೆ ಅಂತ ಗೊತ್ತಾದಾಗ ನಮಗ್ ತೋರಿಸಿ ಇದೊಂದೇ ದಾರಿ, ಅದಕ್ಕೋಸ್ಕರ ಅಂತಾನೆ ನಾವಿಲ್ಲಿಗೆ ಬಂದಿದ್ದು. ನಾವು ಫಸ್ಟ್ ಟಾಸ್ಕ್ ಗೆದ್ದಾಗ ಆ ಕಾನ್ಫಿಡೆನ್ಸ್ ಬಂತು, ನಾವು ಗೆಲ್ತೀವಿ, ನಮ್ಮ ಮಗನ್ನ ಉಳಿಸ್ಕೋತೀವಿ ಅಂತ. ಆದರೆ 2ನೇ ಟಾಸ್ಕಲ್ಲೇ ಸೋತೋಗ್ಬಿಟ್ವಿ. ಇನ್ನು ಮುಂದೆ ಬರೋ ಟಾಸ್ಕ್ಗಳು ಎಲ್ಲ ಕಷ್ಟನೇ ಇರುತ್ತೆ. ನಾವೇನಾದ್ರೂ ಸೋತೋಗ್ಬಿಟ್ರೆ ದುಡ್ಡಿಲ್ದೆ ಬರೀ ಮನೆಗೆ ಹೋದ್ರೆ ನನ್ನ ಮಗ ಜೀವನ ಕೈಯಲ್ಲಿ ಹಿಡ್ಕೊಂಡು ಬಾಗ್ಲಲ್ಲೇ ಕಾಯ್ತಿರ್ತಾರಲ್ಲ, ಅವನಿಗೆ ಏನಾದ್ರೂ ಒಂದು ವೇಳೆ. ತುಂಬ ದಿನದಿಂದ ಮನಸ್ಸಲ್ಲೇ ಇಟ್ಕೊಂಡಿದ್ವಿ ಸರ್. ಯಾರ ಹತ್ರನೂ ಹೇಳ್ತಿರ್ಲಿಲ್ಲ. ಚೆನ್ನಾಗಿರೋ ಥರ ನಾಟಕ ಆಡ್ತಾ ಇದ್ವಿ.